ಒಟ್ಟಾಗಿ ಈಗ ನೋಡಿ ಬೀದಿ ನಾಯಿಗೆಲ್ಲ ಮೊನ್ನೆ ನಮ್ಮ ಕುಂಪಲದಲ್ಲಿ ಒಬ್ಬರು ತೀರಿ ಹೋದರು ಕಚ್ಚಿ. ಆ ರಿಪೋರ್ಟ್ ಬಂದ ತಕ್ಷಣ ಆ ಪರಿಹಾರಕ್ಕೆ ಕೂಡ ಸಂಬಂಧಪಟ್ಟ ಸರ್ಕಾರಕ್ಕೆ ನಾನು ಬರೀತೇನೆ. ಮೊನ್ನೆ ಉಳ್ಳಾಲದ ಮಗುವಿಗೆ ಕಚ್ಚಿದೆ. ಈಗ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಸುಮಾರು 52 ಮಿತ್ರರಿದ್ದಾರೆ. ಹೌದು, ನಮಗೆ ಯಾವುದು ಹೌದು ಲೆಕ್ಕ ಡೇಟಾ ಇಲ್ಲಿದೆ ನಮ್ಮ ಹತ್ರ. 53 ಇಲ್ಲಿ ಸರ್ಕಿಟ್ ತುಂಬ ಅದಕ್ಕೆ ಹೇಗೆ ಬೇಕಂತೇಳಿ ನಾವೊಂದು ವರದಿ ಮಾಡಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದ್ದೇವೆ. ಅದು ಅನುಷ್ಠಾನ ಮಾಡೋ ಕೆಲಸ ಸರ್ಕಾರದ್ದು, ನಮ್ಮ ಜವಾಬ್ದಾರಿ ಕೆಲಸ ನಾವು ಮಾಡಿದ್ದೇವೆ. ನಾವೊಂದು ನಮ್ಮ ಲ್ಯಾಂಡ್ ಒಂದು ಸೈಡ್ನಲ್ಲಿ, ಯಾಕೆಂತೇಳಿ ನೋಡಿ ಪ್ರಾಣಿಗಳಿಗೆ ಕೂಡ ಜೀವಿಸೋ ಹಕ್ಕಿದೆ. ಮನುಷ್ಯರಿಗಿಂತ ಜಾಸ್ತಿ ಅವರಿಗೆ ಜಾಸ್ತಿ ರೈಟ್ ಇರುವುದು. ಯಾಕೆ ನಮಗೆ ಅದು ಮಾತಾಡಲಿಕ್ಕೆ ಬರ್ತದೆ, ಅವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಶೆಲ್ಟರ್ ಅಂತ ಹೇಳಿದ್ರೆ ಇಟ್ಸ್ ಫ್ರೀ ಮೂವೇಬಲ್ ಶೆಲ್ಟರ್. ಅದು ಅವರಿಗೆ ಬೇಕಾದಾಗ ಹೋಗ್ಬೋದು, ಬರ್ಬೋದು. ಅದನ್ನು ನೋಡಿಕೊಳ್ಳಲಿಕ್ಕೆ ಒಂದು NGO. ಸೊ ಅವರ ವ್ಯಾಪ್ತಿ ಬಿಟ್ಟು ಹೊರಗೆ ಬಂದರೆ ಮತ್ತೆ ತೆಕ್ಕೊಂಡು ಅದು ಒಳಗಡೆ ಹಾಕಿದರೆ ಒಂದು 50 ಸಲ ಹಾಕಿದಾಗ ಮತ್ತೆ ಹೊರಗೆ ಹೋಗೋದು. ಅದಕ್ಕೆ ಕೂಡ ಬುದ್ಧಿ ಬರ್ತದೆ, ನಾನು ಅಲ್ಲಿ ಹೋಗಬಾರ್ದು, ನಾನು ಇಲ್ಲಿ ಇರಬೇಕಂತೇಳಿ. ಸೊ ಅದು ಒಮ್ಮೆ ಅದಕ್ಕೆ ಅಭ್ಯಾಸ ಆಗಬೇಕಲ್ಲ. ಸೊ ಅದಕ್ಕೊಂದು ಸ್ಪೇಸ್ ಲಿಮಿಟ್ ಮಾಡಿಕೊಂಡು ಎನ್ಕ್ಲೋಜರ್ ಮಾಡಿ ಒಂದು ಸೈಡಿಂದ ಔಟ್ಸೈಡಿಗೆ ಟು ದಿ ರೋಡಿಗೆ ಹೋಗ್ಲಿಕ್ಕೆ ಸುತ್ತಾಡಿಕೊಂಡು ಬರಬೇಕಾದ್ರೆ ರೋಡ್ ಸೈಡಿಗೆ ಹೋಗಿ ಅಲ್ಲಿ ಹೋಗಿ ಸುತ್ತಾಡಿಕೊಂಡು ಮತ್ತೆ ಬರ್ಬೋದು ಬ್ಯಾಕ್. ಏನಾದರೂ ಹೋಗಿ ಒಳಗಡೆ ಮತ್ತೆ ಬಂದರೆ ಕಂಪೌಂಡ್ ವಿಧಾನಸೌಧದ್ದು ಅದನ್ನು ಹಿಡಿದು ಮತ್ತೆ ಒಳಗೆ ಹಾಕಲಿಕ್ಕೆ ಅಲ್ಲಿ ಆ್ಯನಿಮಲ್ ಕೇರ್ ಟ್ರಸ್ಟ್ನವರಿಗೆ ಕೂಡ ಜವಾಬ್ದಾರಿ ವಹಿಸುವಂಥದ್ದು ನೋಡಿಕೊಳ್ಳಲಿಕ್ಕೆ. ಮತ್ತು ಅದಕ್ಕೆ ಒಂದು ಯಾಕಂದರೆ ಈಗ ಅದಕ್ಕೆ ಶೆಲ್ಟರ್ ಊಟದೊಂದು ಅದಕ್ಕೂ ಕೂಡ ಬೆಟರ್ ಸಿಸ್ಟಮ್ ಒಳ್ಳೆದಾಗ್ತದೆ. ಮತ್ತು ಇರೋದು 53 ಎಲ್ಲಿ ಮಾಡಲಿಲ್ಲ, ನಾವು ಫಸ್ಟ್ ಮಾಡಿದ್ದು ಪ್ಲ್ಯಾನ್ ಮಾಡಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಈ ಥರ ಆಗಿದೆ, ನೀವು ವಿಧಾನಸೌಧದಲ್ಲಿ ಈ ಥರ ಮಾಡಿದ್ದೀರಿ, ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ನೀವೇ ಹೇಳಿದ್ದೀರಿ, ಒಂದು ಗಂಭೀರ ಸಮಸ್ಯೆ ಇದೆ, ಏನು ಕ್ರಮ ಅಂತ? ಅಲ್ಲ ಇದನ್ನು ನೋಡಿ, ಅಟ್ಲೀಸ್ಟ್ ನಮಗೆ ಅಲ್ಲಿ ಏನಿದೆ ವಿಧಾನಸೌಧದಲ್ಲಿ ಅಂತ ಹೇಳಿದರೆ ಅದಕ್ಕೆ ಬೇರೆ BBMP ಹತ್ತಿರ ಇದೆ, ಅದಕ್ಕೆ ಬೇಕಾದ ಎಕ್ಸ್ಪರ್ಟ್ಸ್ ಇದ್ದಾರೆ, ನ್ಯಾಷನಲ್ ಕೇರ್ ಇದೆಲ್ಲ ಕುರಿತಿರುವಂಥದ್ದು. ಸೊ ಇದನ್ನು ಜಸ್ಟ್ ಈಗಲೇ ಕಣ್ಣು ಮುಚ್ಚಿ ಅಂತ ನಾವು ತೀರ್ಮಾನ, ಅಲ್ಲಿಯ ಪರಿಸ್ಥಿತಿಗೆ ಅನುಗುಣ ಅಲ್ಲಿ ಆಗಿದೆ. ಇಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಇಲ್ಲಿ ನಾವೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ನಿಯಮಗಳನ್ನು ಕೆಲವೊಂದು ಮಾಡಬೇಕಾಗ್ತದೆ. ಅದು ಸ್ಟೇಟ್ ಲೆವೆಲ್ ಪಾಲಿಸಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾಕೆಂತ ಹೇಳಿದರೆ ಉದಾಹರಣೆಗೆ ಅಟ್ಲೀಸ್ಟ್ ಒಂದು ಗ್ರಾಮ ಮಟ್ಟದಲ್ಲಿ ಯಾರೆಲ್ಲ ಒಂದು ನಾಯಿ ಸಾಕ್ತಾರ ಅದರ ಮಾಹಿತಿಯನ್ನು ಒಂದು ಗ್ರಾಮ ಪಂಚಾಯತಿಗೆ ಒಂದು ಕೊಡಬೇಕು. ಒಂದು ಮನೆಯಲ್ಲಿ ಒಂದು ನಾಯಿಯನ್ನು ಸಾಕುವಂಥದ್ದು, ಈ ರೀತಿ ಕೆಲವೊಂದು ಇದನ್ನು ಚರ್ಚೆ ಮಾಡಿಕೊಂಡು ಒಂದು ಸಿಸ್ಟಮನ್ನು ತರಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಅದು ಬರೀ ಸರ್ಕಾರದ ಮತ್ತು ಗ್ರಾಮ ಪಂಚಾಯತದು ಜವಾಬ್ದಾರಿ ಅಲ್ಲ, ಸಾಮಾಜಿಕ ಚಿಂತನೆಯಲ್ಲಿ ಸರ್ವರು ಕೂಡ ಅದಕ್ಕೆ ಅವರ ಅಭಿಪ್ರಾಯ ಮತ್ತು ಸಹಕಾರ ಕೊಟ್ಟರೆ ಮಾತ್ರ ಇದೆಲ್ಲ ಬಗೆಹರಿಸಲಿಕ್ಕೆ ಸಾಧ್ಯ.